विसिल नहीं लेती कुकर में विसिल क्या पाउडर नो क्या पिवड़े उंडे I took it from here ಚೆಕ್ ചെയ്തോക്കെ ಅದನ್ನ Hi everyone, welcome to a new vlog. So Kerala nag ನನ್ನ ಹಸ್ಬೆಂಡ್ ಮನಿನಾಗ ಫಸ್ಟ್ ವೀಕ್ ನಂದು ಹೆಂಗಿತ್ತು ಮದ್ವೆ ಆದಂತ. ಸೊ ಏನೇನು ಶಾಪಿಂಗ್ ಮಾಡಿದ್ವಿ, ಮದುವೆ ರಿಜಿಸ್ಟ್ರೇಷನ್ ಏನೇನು ಮಾಡಿದ್ವಿ ನಾವು ಒಂದು ವಾರದಾಗ ನೋಡೋಣ. ಆ್ಯಂಡ್ ಈಗ ನಾನು ಕುಕಿಂಗ್ ಸ್ಟಾರ್ಟ್ ಮಾಡೇನಿ. 2 ದಿನ ಆದಂತ ಕಿಚನಿಗೆ ಬಂದೇನಿ. ಗ್ರೀನ್ ಚಿಕನ್ ಒಂದು ಸ್ವಲ್ಪ ಬಿರಿಯಾನಿ ಮಾಡಿಟ್ಟೆ ನಂದು ಡೇ ಸ್ಟಾರ್ಟ್ ಮಾಡೋಣ ಬಿಕಾಸ್ ನಾವು ಇವತ್ತು ಹೊರಗೆ ಹೊಂಟಿದ್ವಿ. ರೆಡಿ ಆಗತ್ತಿದ್ದೆ ನಾನು. ಇವತ್ತು ನಮ್ದು ಏನು ಪ್ಲ್ಯಾನ್ ಅಂತಂದ್ರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಐತಿ, ಅದು ಒಂದು ಟಾಸ್ಕ್ ಉಳಿದೈತಿ. ನಾವು ಜರ್ಮನಿನಾಗೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಲ್ಲ, ಅದ್ರ ಸಂಬಂಧ ನಾವಿಲ್ಲೇ ಇಂಡಿಯನ್ನಿಂದ ಏನು ಸರ್ಟಿಫಿಕೇಟ್ ಕೊಡ್ತಾರಲ್ಲ ಇಂಡಿಯಾನಾಗ, ಅದನ್ನು ನಾವು ಜರ್ಮನ್ನಾಗ ಟ್ರಾನ್ಸ್ಲೇಟ್ ಮಾಡಬೇಕು. ಒಬ್ಬರು ಟ್ರಾನ್ಸ್ಲೇಟರ್ ಸಿಕ್ಕಾರಿಲ್ಲೇ. ಸೊ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಇವ್ರು ಕೊಯ್ಲಾಂಡಿ ಊರಿನಾಗ ಹೋಗ್ಬೇಕು. ಸೊ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು. ಆ್ಯಂಡ್ ಮದುವೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನೈತಿ ವಿ ಹ್ಯಾವ್ ಟು ಗೆಟ್ ಫ್ರಮ್ ದ ರೆನೈ ಅವ್ರ ದ ರೆಸಾರ್ಟ್ ಅವ್ರದ್ದು ಏನೈತಿ ಅವ್ರೊಂದು ಸ್ವಲ್ಪ ಡಿಲೇ ಮಾಡತ್ತಾರ. ಸೊ ಅದು ಕೈ ಹಿಡಾದೈತಿ. ಐ ಗಾಟ್ ದಿಸ್ ಶರ್ಟ್ ಫ್ರಮ್ ಮ್ಯಾಕ್ಸ್. ಈಸಿ ಬೀಸಿ ಶರ್ಟ್ ಐತಿ. ಇಲ್ಲಿ ಟೈಟ್ ಶರ್ಟ್ ಹಾಕೊಂಡಾಗ ನಂಗೆ ಕಂಫರ್ಟೇಬಲ್ ಅನ್ಸೋಂಗಿಲ್ಲ. ಯಾರೂ ಹಾಕೊಂಡಿರಂಗಿಲ್ಲ, ಮೋಸ್ಟ್ಲಿ ಚೂಡಿದಾರ್ ಹಾಕೊಂಡಿರ್ತಾರೆ. ಸೊ ದಿಸ್ ಇಸ್ ನೈಸ್. ಮ್ಯಾಕ್ಸ್ನಾಗ ತೊಗೊಂಡು ಬಂದೇನಿ 600. ಒಂದು 2-3 ಕಲರ್ಸ್ ತೊಗೊಂಡು ಬಂದೇನಿ. ಸ್ವಲ್ಪ ಲೂಸ್ ಆಗ್ತಾವೆ. ಐ ಥಿಂಕ್ ದಿಸ್ ಇಸ್ ಇನ್ ದ ಸೈಜ್ ಸ್ಮಾಲ್, ಲೈಕ್ ಎಕ್ಸ್ಟ್ರಾ ಸ್ಮಾಲ್ ಫಿಟ್ ಆಗ್ತೈತಿ, ಬಟ್ ಸಿಗಲಿಲ್ಲ. ಬಟ್ ಲುಕ್ಸ್ ರಿಯಲಿ ನೈಸ್. ಸೊ 2 ಮಂಗಲಸೂತ್ರ ಹಾಕೊಂಡೆ ನಾನು. ಐ ಥಿಂಕ್ 2 ಚಂದ ಅನ್ಸತ್ತವೆ. ಇದೊಂದು ಚೂರು ಥಿಕ್ ಆಗ್ತೈತೆ ನನಗೆ, ಬಟ್ ಜರ್ಮನಿಗೆ ಹೋದಿಂದ ಸಣ್ಣದು ಒಂದು ಹಾಕೋತೇನೆ ನಾನು. ಓಕೆ, ಸೊ ಇಲ್ಲಿ ಹೆಂಗೆ ನಡ್ದೈತಿ ಟೈಮ್ ಅಂತಂದ್ರೆ ಐ ಆಮ್ ಹ್ಯಾವಿಂಗ್ ಗ್ರೇಟ್ ಟೈಮ್. ನಂಗೆ ಇನ್ನೂ ಮನಿನಾಗ ಇರ್ಬೇಕಂತ ಭಾಳ ಆಸೆ ಐತಿ ಇಲ್ಲೇ, ಬಟ್ ಒಂದು ಏನೇನೋ ಕೆಲಸ ಬರತ್ತಾವ. ಸೊ ನಾವು ಇಡೀ ದಿನ ಅಡ್ಡಾಡೋದಾಗೈತಿ. ಆ್ಯಂಡ್ ಫುಡ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತಿ. ಇಲ್ಲೆಲ್ಲರೂ ಫಿಶ್ ತಿಂತಾರೆ, ಲೈಕ್ 3 ಹೊತ್ತು ಫಿಶ್ ಇರ್ತೈತಿ. ನಂಗೆ ಚಿಕನ್ ಪರ್ಸನ್. ಸೊ ಸ್ವಲ್ಪ ಒಂದು 2-3 ದಿನ ಚಿಕನ್ ತಿನ್ನತ್ತಿದ್ವಿ. ಸೊ ದಾಲ್ ರೈಸ್ ಚಿಕನ್ ಏನೈತಿ ನಂಗೆ ಭಾಳ ಆಗ್ತೈತಿ. ಅತುಲಿಗೆ ನೀವು ಯಾವಾಗಾರ ಫಿಶ್ ಕೊಡ್ರಿ, ಯಾವ ಟೈಪಾರ ಫಿಶ್ ಕೊಡ್ರಿ ತಿಂತಾನ ನಾವು. ಸೊ ಅವನಿಗೆ ಅಂದೇನು ಲೈಕ್ ಎಷ್ಟು ಆಗ್ತೈತಿ ಎಷ್ಟು ತಿಂದು ಮುಗಿಸ್ಬಿಡ. ಆ್ಯಂಡ್ ಅಲ್ಲಿ ಹೋದಿಂದ ಮತ್ತು 1 ವರ್ಷ ಫುಲ್ ಚಿಕನ್ ತಿನ್ನೋದೈತಿ. ಆ್ಯಂಡ್ ಇಲ್ಲಿ ಸ್ಟ್ರೇಟ್ನಿಂಗು ಕುದುರಂಗಿಲ್ಲ ಹೇರ್. ಮಾಯ್ಶ್ಚರ್ ಐತಲ್ಲ, ಹ್ಯೂಮಿಡಿಟಿ ಇದ್ದಿದ್ದಕ್ಕೆ ಏರ್ನಾಗ ಕುಂದ್ರೋದಿಲ್ಲ. ಬಟ್ ದಿಸ್ ಲುಕ್ಸ್ ಗ್ರೇಟ್. ನಾನಂತೂ ಅಡ್ಜಸ್ಟ್ ಆಗೇನಿ. ಐ ಡೋಂಟ್ ನೋ, ಐ ಥಿಂಕ್ ಅವರು ಭಾಳ ಅಡ್ಜಸ್ಟಿಂಗ್ ಇದ್ದಾರೆ, ಭಾಳ ಕೇರಿಂಗ್ ಇದ್ದಾರೆ. ಸೊ ಅದಕ್ಕೆ ನನಗೇನು ಹಂಗೆ ತ್ರಾಸಾಗತ್ತಿಲ್ಲ. ಲೈಕ್ ಐ ವಾಂಟೆಡ್ ಟು ಬಿ ಹಿಯರ್. ಈಗ ಹೆಂಗೆ ಚೇಂಜ್ ಆಗಿಬಿಟ್ಟಿರ್ತೈತಲ್ಲ ಪಾರ್ಟ್ನರ್ ಜೊತೆ ಒಟ್ಟಿಗಿದ್ದಿದ್ದು, ಅವ್ರು ಎಲ್ಲಿರ್ತಾರೆ ಅದನ್ನೇ ನಿಮ್ದು ಮನಿ ಅನ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಆ್ಯಂಡ್ ನಮ್ಮ ಮನಿನಾಗ ಧಾರವಾಡ ಮನಿನಾಗ ರಿಸೆಪ್ಷನ್ ಐತಿ. ಸೊ 23rd ಹೊಂಟೇವೆ ನಾವು. ನಮ್ಮ ಮನಿನಾಗ ಒಂದು 300-400 ಜನ ಕರೆಸ್ತಾರೆ ನಮ್ಮ ಮಮ್ಮಿ. ಸೊ ನಮ್ಮ ಅಮ್ಮಗೆ ಮೀಟ್. ಆ್ಯಂಡ್ ಅತುಲ್ ನಮ್ಮ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅವ್ರು ಮಾಡೇ ಇಲ್ಲ, ನಾ ಇವ್ರ ಮನಿನಾಗ ಬಂದು ಹೋಗೇನಿ. ಸೊ ಅದೊಂದು ಐತಿ. ಆ್ಯಂಡ್ ಅತುಲ್ ಇಸ್ ಡೂಯಿಂಗ್ ಅ ಗುಡ್ ಜಾಬ್ ಆಸ್ ಅ ಹಸ್ಬೆಂಡ್, ವೆರಿ ಗುಡ್ ಜಾಬ್. ಸೊ ಯಾ ಅಡುಗೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಕೆ ಸ್ಟಾರ್ಟ್ ಮಾಡಬೇಕಿಲ್ಲೇ. ನಮಗೆ ಟೈಮ್ ಆಗತ್ತಿಲ್ಲ, ಹೊರಗೆ ಹೋಗೋದು ಬರತೈತಿ. ಸೊ ನನ್ನ ಕಡೆಯಿಂದ ಏನು ಅಡುಗೆ ಅದಾವೆಲ್ಲ ಮಾಡಿ ತೋರಿಸ್ಬೇಕು. ನಾನು ಮಟನ್ ಸಾರು ಮಾಡ್ಬೇಕು. ಸೊ ಅದ ಹೇಳ್ಯಾನ ಅತುಲಿಗೆ ಮಾಡೋರಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಆರ್ ಡೇ. ಇದಾವೆ, ಇದೆಲ್ಲ ಹೋಗಿ ಡ್ರೈ ವಾಷಿಂಗಿಗೆ ಕೊಟ್ಟು ಬರ್ಬೇಕು. ನಿಮ್ಗೆ ಹೆಂಗೆ ಅನ್ನಿಸ್ಲಿಕ್ಕೆ ಹೇಳ್ರಿ ಕಾಮೆಂಟ್ಸ್ನಾಗ. ನನಗಂತೂ ಸಖತ್ ಇಷ್ಟ ಆಯ್ತಿದೆ. ಕ್ಯಾರೆಟ್ ರೆಡ್ ಕಲರ್ ಅಂದಿದ್ರೆ ನಂಗೆ ಭಾಳ ಸೂಟ್ ಆಗತ್ತಿದೆ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಪುಟ್ಟ ವೆಜಿಟೇಬಲ್ ಸ್ಟ್ಯೂ ಆ್ಯಂಡ್ ಫಿಶ್ ಕರಿ ಐತಿ. ಐ ಥಿಂಕ್ ಪುಟ್ಟ ಇಸ್ ಮೈ ಫೇವ್ರೆಟ್ ನಾವು. ಸೊ ಸ್ವಲ್ಪ ಅದಕ್ಕೆ ಪ್ರೋಟೀನ್ ಆ್ಯಡ್ ಮಾಡೋಕೆ ಎಗ್ಸ್ ಆ್ಯಡ್ ಮಾಡಿರ್ತೀನಿ, ಇಲ್ಲ ಅಂದ್ರೆ ಭಯಂಕರ ಕಾಬ್ಸ್ ಆಗ್ತೈತಿ. ಆ್ಯಂಡ್ ಎಲ್ಲರೂ ಕುಂತು ಒಂದೇ ಟೈಮಿಗೆ ಬ್ರೇಕ್ಫಾಸ್ಟ್ ಮಾಡ್ತೇವೆ. ಇಲ್ಲಿ ಒಂದು ರೂಢಿ ಐತಿ ನಮ್ಮ ಮನೆಯಾಗ. ನಂಗೆ ಹಿಂಗೆ ರೂಢಿ ಇಲ್ಲ. ಯಾವಾಗ ಬೇಕಾವಾಗ ಮನ್ಸಿಗೆ ಬಂದಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ನಾನು, ಅಂದರೆ ಅವ್ರವ್ರ ಮನ್ಸಿಗೆ ಬಂದಾಗ. ಸೊ ನಾವು ಐ ಆಮ್ ಅ ಪ್ರಾಪರ್ ಮಲಯಾಳಿ. ಐ ಲೈಕ್ ಪುಟ್ಟ ಫಾರ್ ಬ್ರೇಕ್ಫಾಸ್ಟ್. I think putta and stew with eggs. I think last time I didn't taste the right putta, ghee and stew. What else should I like as a Malayali? Paratha and beef. ಆ್ಯಂಡ್ ನನ್ನ ಮೆಹಂದಿ ಕೈ ಹಿಂಗೆ ಕಾಣ್ತಾತೈತಿ. ಎಕ್ಸಾಕ್ಟ್ಲಿ 5 ದಿನ ಆದಿಂದ ಎಲ್ಲ ಹೋದದ. ಸೊ ಈ ಥರ ಪಾಮ್ ಮೇಲೂ ಭಾಳ ಡಾರ್ಕ್ ಕಲರ್ ಪಿಗ್ಮೆಂಟೇಷನ್ ಬಿಟ್ಟಿತ್ತು. ಐ ಥಿಂಕ್ ಭಾಳ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಮೆಹಂದಿನಾಗ. ಅದ್ರ ಸಂಬಂಧ ಜಲ್ದಿ ಉದ್ರಾಕ್ ಸ್ಟಾರ್ಟ್ ಆಗ್ತೈತಿ. ಏನು ಭಯಂಕರ ಕಲರು ಬರ್ತೈತೆ ಒಂದು ಜೊತೆ ಹಾಕಿದಾಗ.
ಮನೆ ಹತ್ರನ 2 ಕಿಲೋಮೀಟರ್ಗೆ ಏನು ಮಸ್ತ್ ಮಸ್ತ್ ಬೀಚಸ್. ಸೊ ಇದು ಕಾಪಾಡ್ ಬೀಚ್ ಅಂತ ಮದುವೆ ಆಗಿತ್ತಲ್ಲ ಅದ ಲೊಕೇಶನ್, ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಲೊಕೇಶನ್ಸ್. I love beaches. I'm a beach person. Life feels best after 3:30 p.m. I think around 4 After 4 o'clock, it's super nice. So there are beaches. There's beautiful sunset. So I like it. ನಾನು ಕರೆಂಟ್ಲಿ ಏನು ಇಯರಿಂಗ್ ಹಾಕ್ಕೊಂಡೆನಲ್ಲ ಅದನ್ನ ಹಾಕಿ ಇನ್ನೊಂದು ಸ್ವಲ್ಪ ದೊಡ್ಡದು ಡೈಮಂಡ್ ಇಯರಿಂಗ್ ತೊಗೋಬೇಕಂತ ಮಲಬಾರಿಗೆ ಬಂದಿದ್ವಿ ನಾ ಕೋಜಿಕೋಡೆ. ಇಲ್ಲಿ ಎಷ್ಟು ದೊಡ್ಡ ಬ್ರಾಂಚ್ ಐತಿ, ಇಲ್ಲಿಂದ ಫಸ್ಟ್ ಬ್ರಾಂಚ್ ಸ್ಟಾರ್ಟ್ ಆಗಿತ್ತಂತೆ. ಸೊ ಇಲ್ಲಿ ಬಂದ ತಕ್ಷಣ ನೀವು ನೋಡ್ಬೋದು, ಇಟ್ಸ್ ಅ ಹ್ಯೂಜ್ ಸ್ಟೋರ್ಡ್ ವೆರೈಟಿ ಆಫ್ ಕಲೆಕ್ಷನ್ಸ್ ಐತಿ. ಆ್ಯಂಡ್ ನಾವು ಹೋಗಿ ಡೈಮಂಡ್ ಇಯರಿಂಗ್ಸ್ ಚೆಕ್ ಮಾಡ್ಬೇಕಂತಿದ್ವಿ. ನಾನು ಇದನ್ನ ಜಾನ್ವರಿನಾಗ ತೊಗೊಂಡಿದ್ದೆ ಅನ್ಕೋತೀನಿ, 2023 ಧಾರವಾಡನಾಗ. ಸೊ ಸ್ವಲ್ಪ ಸಣ್ಣ ಅನ್ಸಾದೈತಿ, ದೊಡ್ಡ ಚೇಂಜ್ ಮಾಡೋಣ ಅಂತ ಬಂದೇವಿ. ನನಗೆ ರಿಂಗ್ಸ್ ಟೈಪು ನಡೆಯತ್ತಿತ್ತು. ಯಾವ ಟೈಪ್ ಬೇಕಂದ್ರೆ ಒಂದು ಸ್ವಲ್ಪ ವೆಸ್ಟರ್ನ್ ವೇರಿಗೂ ಸೂಟ್ ಆಗಬೇಕು, ಸ್ವಲ್ಪ ಟ್ರೆಡಿಷ್ನಲ್ ವೇರಿಗೂ ಸೂಟ್ ಆಗಬೇಕಂತ ನೋಡತ್ತಿದ್ವಿ. ನನ್ನ ರೇಂಜ್ ಬಂದು 160 to 1 lakh ಮಟ ರೇಂಜ್ನಾಗ ನೋಡತ್ತಿದ್ವಿ ನಾವು. ಈ ಮೇಲಿಂದ ರೌಂಡ್ ಇಯರಿಂಗ್ ನೋಡ್ತಿರಲ್ಲ, ನಾನು ಹಾಕ್ಕೊಂಡಿದ್ದ ಸೇಮ್, ಬಟ್ ನಂದು ಓವಲ್ ಟೈಪ್ ಶೇಪ್ ಐತಿ, ಇದು ರೌಂಡ್ ಶೇಪ್ ಐತೆ. ಸೊ ಇದು ನಾನು ಲೈಕ್ ಮಾಡಿದ್ದೆ. ಐ ಥಿಂಕ್ ದಿಸ್ ಗೋಸ್ ವೆಲ್ ವಿತ್ ಆಲ್ ಔಟ್ಫಿಟ್ಸ್. ಉಳ್ಕಿದ್ವೆಲ್ಲನೂ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಅನ್ನಿಸ್ತೈತಿ. ಆ್ಯಂಡ್ ರಿಂಗು ಟ್ರ್ಯಾಕ್ ಮಾಡಿದ್ದೆ, ಇದು ಹೆಕ್ಸೆಂಗಲ್ ಟೈಪ್ ಐತಿ, ಬಟ್ ನೋ ಇಟ್ಸ್ ನಾಟ್ ಸೂಟಿಂಗ್ ಮೀ. ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಭಾಳ ಥಿನ್ನು ಅನ್ಸಾತೈತದ. ಆ್ಯಂಡ್ ಡೈಮಂಡ್ ಅಷ್ಟು ಎದ್ದು ಕಾಣೋದಿಲ್ಲ, ಬಿಕಾಸ್ ಭಾಳ ಸಣ್ಣ ಸಣ್ಣ ಡೈಮಂಡ್ ಇದಾವೆ. ಇದ್ರ ಕಾಸ್ಟ್ ಬಂದವರು 74,000 ಅಂತ ಹೇಳಿದ್ರು. ಆ್ಯಂಡ್ ಸಿಂಗಲ್ ಸ್ಟೋನ್ ಡೈಮಂಡ್ ನೋಡಿದ್ವಿ. ಸೊ ಇದು ಸ್ಮಾಲ್ ಒನ್ ನೀವೇನು ನೋಡ್ತಿರಲ್ಲ ಲೆಫ್ಟ್ ಸೈಡ್, ದಟ್ ಕಮ್ಸ್ ಅರೌಂಡ್ 75,000 ಅಂತ. ಸೊ ಇದು ಬಂದು ಪ್ಯೂರ್ ಡೈಮಂಡ್ ಇಯರಿಂಗ್. ಐ ಹೋಪ್ ಫ್ಯೂಚರ್ ನಂಗೆ ಯಾವಾಗಾದ್ರೂ ನಮ್ಗೆ ಒಂದ್ಸತಿ ತೊಗೊಳಕ್ಕಾಗ್ತೈತಿ. ಆ್ಯಂಡ್ ಇದೊಂದು ಟೈಪ್ ಇಯರಿಂಗ್ ಟ್ರೈ ಮಾಡಿದೆ. ರಿಂಗಿಗೆ ನಾನು ಇನ್ನೊಂದು ಸ್ಟಡ್ ಟೈಪ್ ನೋಡಿದೆಲ್ಲ, ಅದು 2 ಜಾಯಿಂಟ್ ಬಂದು. ಇದನ್ನು ಎವ್ರಿ ಡೇ ಮಾಡೋಕ್ಕೆ ಆಗಲಿಕ್ಕಿಲ್ಲ, ಓನ್ಲಿ ಯಾವುದಾದ್ರೂ ಒಕೇಶನ್ಸಿಗೆ ಹಾಕೋಬೋದು. പക്ഷെ അത് എനിക്ക് തോന്നുന്നത് ഏറ്റവും റഫ് ആൻഡ് The size is looking nice, no? Press 1. ಮೀನ್ಸ್ വലിയ 3 ಸ್ಟೋನ್. ಮೂರ್ನಾಲ್ಕು ಇಯರಿಂಗ್ಸ್ ಟ್ರೈ ಮಾಡಿ ನನಗೆ ಲೈಕ್ ಆಗಿದ್ದು ಹಾರ್ಟ್ ಶೇಪ್ ಇಂದ ಇಯರಿಂಗ್. ಇದರ ಕಾಸ್ಟ್ ಬಂದು 75,000 ಬಿತ್ತು. ಸೊ ನಾವು ಮೇಲೆ ಒಂದು 5 ಗ್ರಾಮ್ ಗೋಲ್ಡ್ ಕೊಡಬೇಕಾಯ್ತು. ಸೊ ಈಗ ಜಿಮ್ಮಿಗೆ ರೆಡಿ ಆಗೀನಿ. ಐ ಹ್ಯಾವ್ ಬೀನ್ ಈಟಿಂಗ್ ಲಾಡ್ ಆಫ್ ಕಾರ್ಬೋಹೈಡ್ರೇಟ್ಸ್. ಮದುವೆ ಪ್ಲ್ಯಾನಿಂಗ್ ಸ್ಟಾರ್ಟ್ ಆದಾಗಿಂತ ನಂದು ಕಂಟ್ರೋಲ್ನಾಗ ಇರಲಿಲ್ಲ. ಏನು ಮನೆಯಾಗ ಅಡುಗೆ ಮಾಡಿದ್ರೆ ಎಷ್ಟು ಈಟ್ ದ ಸೇಮ್. ಸೊ ಐ ಹ್ಯಾವ್ ಲಾಸ್ಟ್ ಅರೌಂಡ್ 2.5 kgs last 20 days. Like I can't believe. So muscle loss agedi for sure, because lot of carbohydrates, no protein, and more than strength training na munche muscle mass maintain ಮಾಡ್ತಿದ್ದೆ for some time with high protein. Like normally nandu day the protein intake ಏನಿರ್ತೈತಿ, ಬಟ್ ಈ ಸತಿ ಅದು ಆಗಿಲ್ಲ. I've lost to 2.5 kgs. ಸೊ ಈಗ ವಾಪಸ್ ಜಿಮ್ಮಿಗೆ ಹೋಗೋಣ, ಬ್ಯಾಕ್ ಟು ರೂಟೀನಿಗೆ ಬರೋಣ. ಸೊ ದಟ್ಸ್ ದ ಪ್ಲ್ಯಾನ್. ಈಗ ಬೆಳಗ್ಗೆ ಎತ್ತಲಿದ್ದು ರೆಡಿ ಆಗೋಣ. ಸೊ ನಾನು ಹೋಗೋಣ ಅಂತ. ಇಲ್ಲೇ ಮನೆ ಕಡೆ ಜಿಮ್ ಐತಿ. ಆ್ಯಂಡ್ ಇಲ್ಲಿ ಹೆಂಗಾಗ್ತೈತಿ, ನಾನು ಒಬ್ಬಕಿನ ಗಾಡಿ ತೊಗೊಳೋಕ್ಕಾಗಿಲ್ಲ. ಐ ಹ್ಯಾವ್ ಟು ಗೋ ವಿತ್ ಅತ್ತಲ್. ಸೊ ವೆನೆವರ್ ಐ ವಾಂಟ್ ಟು ರೀಸ್ಟಾರ್ಟ್ ಜಿಮ್ ವರ್ಕಿಂಗ್ ಔಟ್, ನಾನು ಯಾವಾಗಲೂ ಸ್ಟಾರ್ಟ್ ಮಾಡೋದು ಲೋವರ್ ಬಾಡಿಲೇ ಸ್ಟಾರ್ಟ್ ಮಾಡೋದು. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ಸ್ಕ್ವಾಟ್ಸ್. ಸ್ವಲ್ಪ ನಡ್ಕೊತಿದ್ದಿದ್ದೆ, ಆ್ಯಕ್ಟಿವ್ ಇದ್ದಿದ್ದಕ್ಕೆ ಅಷ್ಟೊಂದು ಏನು ಡಿಫಿಕಲ್ಟ್ ಅನ್ನಿಸ್ಲಿಲ್ಲ. ಲೈಕ್ ಮೊಬಿಲಿಟಿ ಏನು ಕಮ್ಮಿ ಆಗಿಲ್ಲ. ಸೊ ವೇಟೆಡ್ ಸ್ಕ್ವಾಟ್ಸ್ ಮಾಡಿದೆ. ಈಸಿ ವೇ ಆಫ್ ಗೆಟಿಂಗ್ ದಿಸ್ ಡನ್. ಜಸ್ಟ್ ಒಂದು ಡಂಬಲ್ ಹಿಡ್ಕೊಂಡು ಒಂದು 15 ರೆಪಿಟೇಷನ್ಸ್ ಆಫ್ 3 ಸೆಟ್ಸ್ ಮಾಡ್ತೇನೆ. ಎವ್ರಿ ಸೆಟ್ಟಿಗೆ ನಾನು ವೇಟ್ಸ್ ಇನ್ಕ್ರೀಸ್ ಮಾಡ್ಕೊತ ಹೋಗ್ತೇನೆ. ಸೊ ಸ್ಕ್ವಾಟ್ಸ್ ಮಾಡಿದೆ, ಶೋಲ್ಡರ್ ಪ್ರೆಸ್ ಮಾಡಿದೆ, ಆ್ಯಂಡ್ ದೆನ್ ಅ ಬಿಟ್ ಆಫ್ ಕಾರ್ಡಿಯೋ, ಸೈಕ್ಲಿಂಗ್ ಆ್ಯಂಡ್ ಟ್ರೆಡ್ಮಿಲ್ ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ತೊಗೊಂಡು ಹೋಗಿದೆ, because I'm doing it after a really long time. ಸೊ ಫಸ್ಟ್ 1 ವೀಕ್ ಹಿಂಗಿತ್ತು ನಂಗೆ. ನಾವು ಧಾರವಾಡಿಗೆ ರಿಸೆಪ್ಷನಿಗೆ ಬಿಡಾತೀವಿ. ನಿಮಗೂ ವ್ಲಾಗ್ ಲೈಕ್ ಆಗಿತ್ತಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.